ಸರ್, ಸಿದ್ದರಾಮಯ್ಯ ವಿರುದ್ಧ ನಾವು ಆರೋಪನ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂಥೇಳಿ ಒಂದು ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ದಿನಾಂಕ 23/6/2014 ಅವ್ರ ಹೆಂಡತಿ ಶ್ರೀಮತಿ ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಬರೆದಂಥ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದರು. ಅದರ ಪತ್ರದ ಎರಡನೇ ಪುಟದಲ್ಲಿ ಕೆಲವು ಪದಗಳಿಗೆ ವೈಟ್ನರ್ ಹಾಕಿದಂಥದ್ದು ಸ್ಪಷ್ಟ ಕಂಡುಬಂತು. ಸೊ ಆ ಒಂದು ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ವಿಜಯನಗರದಲ್ಲಿ ನಿವೇಶನ ಬೇಕು ಅಂತ ಕೇಳಿದ ಪದಗಳ ಮೇಲೆ ವೈಟ್ನರ್ ಹಾಕಿದ್ದೀವಿ ಅಂತೇಳಿ ಮಾಧ್ಯಮಗಳ ಮೂಲಕ ಸಾಕಷ್ಟು ಚರ್ಚೆ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಾಡಿದರೆ, ಮೊನ್ನೆ ಅವರು ಒಂದು ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋ ತಿಳುಕೋ ಮೂಲಕ ಅದು ನಾವು ವಿಜಯನಗರ ಅಂತ ಬರೋದಿಲ್ಲ, ದೇವನೂರು ಮೋರೆ ಅಂತ ಬಡಾವಣೆಯಲ್ಲಿ ನಿವೇಶನ ಕೇಳಿದ್ವಿ, ಅದ್ರ ಮೇಲೆ ವೈಟ್ನರ್ ಹಾಕಿದ್ದಾರೆ ಅಂತೇಳಿ ಸ್ಪಷ್ಟೀಕರಣ ಕೊಡುವಂಥ ಒಂದು ಹಿನ್ನೆಲೆಯಲ್ಲಿ ಒಂದು ವಿಡಿಯೋ ಕೂಡ ಬಿಡೋರು. ಆ ವಿಡಿಯೋವನ್ನು ನೋಡಿದಾಗ ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದಂತಹ ಲಕ್ಷ್ಮಣರವರು ಸ್ಪಷ್ಟ ಮಾತಾಡೋದು, ಆ ವಿಡಿಯೋವನ್ನು ಮಾಡೋದು ಕಂಡುಬರ್ತದೆ. ಮತ್ತು ಆ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಪತ್ರಕ್ಕೂ ನಮ್ಮ ಹತ್ರ ಇರೋ ಒಂದು ಪತ್ರಕ್ಕೂ ತುಲನೆ ಮಾಡಿ ನೋಡಿದಾಗ ಶ್ರೀಮತಿ ಪಾರ್ವತಿಯವರ ಸಹಿಗಳಲ್ಲಿ ಸಾಕಷ್ಟು ಅಂದರೆ ಸುಮಾರು 10 ಪ್ರಮುಖ ಅಂಶಗಳು ಅಂದರೆ ವ್ಯತ್ಯಾಸ ಇರುವುದು ಕಂಡುಬಂದಿದೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಏನು ನಾವು ಆರೋಪ ಮಾಡಿದ್ವಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ನಾಶ ಮಾಡುವ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಮತ್ತು ಶ್ರೀಮತಿ ಪಾರ್ವತಿಯವರು ಸೇರಿ ಸಂಚು ರೂಪಿಸಿ ಒಂದು ಬೇರೆಯಾದ ರೀತಿಯ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಆ ಕಡತದಲ್ಲಿರ್ತಕ್ಕಂಥ ಮೂಲ ದಾಖಲೆಯನ್ನು ನಾಶಗೊಳಿಸಿ ಈ ಒಂದು ಹೊಸ ದಾಖಲೆ ಸೇರಿಸಿದ್ರಿಂದ ನಮಗೆ ತಿಳಿದು ಬಂದಿರೋದ್ರಿಂದ ಈ ಬಗ್ಗೆ ಇವತ್ತು ನಾನು ಪೊಲೀಸ್ ಆಯುಕ್ತರಿಗೆ ಮತ್ತು ಕೃಷ್ಣರಾಜ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಮತ್ತು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ನಾನು ದೂರನ್ನು ಸಲ್ಲಿಸಿದ್ದೀನಿ. ಓಕೆ ಸರ್, ಈಗ ನೆಕ್ಸ್ಟ್ ನೀವು ದೂರನ್ನ ಸಲ್ಲಿಸಿದ್ದೀರಾ, ನೆಕ್ಸ್ಟು ಏನು ಪೊಲೀಸರು ಪರಿಶೀಲನೆ ಮಾಡಿ ದೂರು ದಾಖಲೆ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅವ್ರು ದೂರು ದಾಖಲೆ ಮಾಡ್ತಾಯಿದ್ರೆ ನಾವು ಮಾನ್ಯ ನ್ಯಾಯಾಲಯದ ಮೂಲಕ ಮೊಕದ್ದಮೆಯನ್ನು ದಾಖಲೆ ಮಾಡ್ತೀವಿ. ಸರ್, ನೀವು ರಾಜ್ಯದ CM ಬಗ್ಗೆನೇ ಆರೋಪ ಮಾಡಿದ್ದೀರಾ. ನಿಮ್ಗೆ ಇದುವರೆಗೂ ಯಾವುದಾದ್ರು ಆಮಿಷಗಳಾಗಲಿ ಬೆದರಿಕೆಗಳಾಗಲಿ ಆ ರೀತಿ ಏನಾದರೂ ಆಗಿದೆಯಾ ಸರ್ ತಮಗೆ? ಸೊ ಅದು ಯಾವುದೇ ರೀತಿಯ ಆಮಿಷ ಆಗಲಿ ಅಥವಾ ಬೆದರಿಕೆ ಆಗಲಿ ಇದುವರೆಗೂ ಬಂದಿಲ್ಲ. ನಾನು ಮೊದಲಿಂದ ಕೂಡ ಏನು ಹೋರಾಟ ಮಾಡ್ಕೊಂಡ್ಬಂದರೆ ಆ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಷ್ಟೇ ಹೊರತು ಅದು ಯಾವುದೇ ಬೆದರಿಕೆಗೆ ಅಥವಾ ಯಾವುದೇ ಆಮಿಷಕ್ಕೆ ಒಳಗಾಗಲ್ಲ ಅನ್ನೋದು ಮೈಸೂರಿನ ಜನತೆಗೆ ಚೆನ್ನಾಗಿ ಗೊತ್ತಿದೆ. ಸರ್, ಏನಾಗ್ಬೋದು ಸರ್ ತಾರ್ಕಿಕವಾಗಿ ಮೂಢ ಪ್ರಕರಣ ಏನಾಗ್ಬೋದು ನಿಮ್ಮ ಪ್ರಕಾರ? ಸರ್, ಮೂಢ ಪ್ರಕರಣದಲ್ಲಿ ನಮ್ಮ ಪರವಾಗಿ ನ್ಯಾಯಾಲಯ ಆದೇಶ ಮಾಡುತ್ತೆ ಮತ್ತು ತನಿಖೆಗೆ ಆದೇಶ ಮಾಡುತ್ತೆ. ತನಿಖೆ ಮಾಡಿದ ಸಂದರ್ಭದಲ್ಲಿ ಮೂಢದಲ್ಲಿ ನಡೆದಿರತಕ್ಕಂಥ ಎಲ್ಲ ಹಗರಣಗಳು ಅಂದರೆ ಯಾವುದೇ ಪಕ್ಷ ಆಗಲಿ ಅಥವಾ ಯಾವುದೇ ವ್ಯಕ್ತಿ ಆಗಲಿ ಅಲ್ಲ, ಯಾರೇ ತಪ್ಪು ಮಾಡಿದ್ರು ಯಾರೇ ಅಕ್ರಮ ಮಾಡಿದ್ರು ಕೂಡ ಅದರ ಬಗ್ಗೆ ಸಮಗ್ರ ತನಿಖೆ ಮಾಡಿಸಿ ತಪ್ಪಿತಸ್ಥರ ಕ್ರಮ ತೊಗೊಳ್ಳೋದೇ ನನ್ನ ಗುರಿ. ಹೌದು ಸರ್, ಖಂಡಿತವಾಗಲೂ ಸರ್. ನಾನು ಏನು ಖಾಸಗಿ ದೂರರ್ಜಿ ಸಲ್ಲಿಸಿದ್ದೀನಿ, ಆ ದೂರರ್ಜಿ 52ನೇ ಖಂಡಿಕೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಸಿದ್ದರಾಮಯ್ಯ ಅವ್ರದ್ದು ಪ್ರಕರಣ ಏನಿದೆ ಅದನ್ನು ಉದಾಹರಣೆಗೆ ಇಟ್ಕೊಂಡು ಇತರೆ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ಅಕ್ರಮವಾಗಿ ನಿವೇಶನ ಪಡೆದಿರ್ತಾರೆ. ಅದನ್ನು ಕೂಡ 1990 ಇಸ್ವಿಯಿಂದ ಇವತ್ತಿನವರೆಗೂ ಏನೇನು ಅಕ್ರಮ ನಡೆದಿದೆ ಅದು ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಸರ್, ನಮ್ಮ ಹತ್ರ ಇರೋ ದಾಖಲಾತಿಯಲ್ಲಿ ಇರತಕ್ಕಂಥ ಸಹಿಗೂ ಏನು ಸಿದ್ದರಾಮಯ್ಯ ಬಿಡುಗಡೆ ಮಾಡಿದರೆ ಆ ವಿಡಿಯೋದಲ್ಲಿರ್ತಕ್ಕಂಥ ಒಂದು ಶ್ರೀಮತಿ ಪಾರ್ವತಿಯವರ ಸಹಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಸೊ ಮೊದಲನೇದೇ ಗಮನಿಸಬೇಕು, ಪಿ ಅಕ್ಷರ ಏನಿದೆ ಅದರಲ್ಲಿ ಪಿ ಮತ್ತು ಆರ್ ಮತ್ತು ಟಿ ಕೊನೆಯಲ್ಲಿ ಐ ಆ 4 ಅಕ್ಷರಗಳಿರತಕ್ಕಂಥ ವ್ಯತ್ಯಾಸಗಳನ್ನು ಮತ್ತು ಆ ಒಂದು ಸಹಿಗೂ ಆ ಪಕ್ಕದಲ್ಲಿ ಇಂಟು ಮಾರ್ಕ್ ಗುರುತು ಅಂತ ಮಾಡಿದರೆ ಆ ಗುರುತು ಇರತಕ್ಕಂಥ ಅಂತರಗಳನ್ನು ಇವನು ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗುತ್ತೆ. ಸೊ ಸಾಕಷ್ಟು ವ್ಯತ್ಯಾಸಗಳಿದೆ. ಸೊ ನಮ್ಮ ಹತ್ರ ಇರೋ ದಾಖಲಾತಿನೇ ಬೇರೆ, ಆ ಲಕ್ಷ್ಮಣ್ ಅವರು ಏನು ವಿಡಿಯೋ ತೋರಿಸಿದ್ರೆ ಆ ದಾಖಲಾತಿನೇ ಬೇರೆ ಸ್ಪಷ್ಟ ಗೊತ್ತಾಗುತ್ತೆ.